ಅಂದರೆ ಈ ಆಯಿಲ್ ಇದ್ದು ಒಂಥರ ಸ್ಟೋರಿ ಮಾಡಿದೆ. ಈಗ ನಾವು ತಿನ್ನೋ ಆಯಿಲ್ ಇದೆಯಲ್ಲ, ಇಟ್ಸ್ ಪ್ಯೂರ್ಲಿ ನಾವು ತಿಂತಿರೋದು ಡಾಂಬರ್. ನೀವೇನೇ ಅನ್ನಿ, ಎಡಿಬಲ್ ಆಯಿಲ್ ಈಸ್ ಅದು ಪೆಟ್ರೋಲಿಯಂ ಪ್ರಾಡಕ್ಟ್. ನೀವು ಸುಮ್ಮನೆ ಅನ್ನೋದಷ್ಟೇ. ನಾವು ಪೆಟ್ರೋಲಿಯಂ ಓನ್ಲಿ ಮಿನರಲ್ ಆಯಿಲ್. ಈ ಮಿನರಲ್ ಆಯಿಲ್ ಇದ್ದು ನಾನೇ ಫಸ್ಟ್ ಓಪನ್ ಮಾಡಿದ್ದೆ. ಆವಾಗ ಏನಾಯಿತು, ಮಂಗಳೂರಲ್ಲೊಂದು ತೆಂಗಿನೆಣ್ಣೆ ದೊಡ್ಡ ಮಿಲ್ಲಿದೆ. ಮಿಲ್ಲಿದ್ದಾಗ ಅಲ್ಲೊಬ್ಬ ವರ್ಕ್ ಮಾಡ್ತಿದ್ದ ವರ್ಕರ್. ಅವನೇನು ಮಾಡ್ತಿದ್ದ, ರಾತ್ರಿಯಲ್ಲಿ ಮಲಗ್ತಿದ್ದಂತೆ. ಅಲ್ಲಿನ ಓನರ್ ಇವನಿಗೆ ಹೇಳದೆ ಟ್ಯಾಂಕರ್ ಬರ್ತಿತ್ತು ರಾತ್ರಿ. ಯಾವುದು? ಮಿನರಲ್ ಆಯಿಲ್. ಮಿನರಲ್ ಆಯಿಲ್ ಅಂದರೆ ಈ ನಮ್ಮ ಪೆಟ್ರೋಲಿಯಂ ಪ್ರಾಡಕ್ಟ್ ರಿಫೈನ್ ಆಗುತ್ತೆ, ಡೀಸೆಲು ಇದೆಲ್ಲ ಬರುತ್ತೆ, ಅದರಲ್ಲೊಂದು ತೊಟ್ಟಿಕ್ಕತ್ತೆ. ಆ ಆಯಿಲು ವೇಸ್ಟ್ ಆಯಿಲ್. ಅದನ್ನು ಇದು ಬೇರೆ ಆಯಿಲ್ಗೆ ಮಿಕ್ಸ್ ಮಾಡೋಕ್ಕಷ್ಟೇ ಯೂಸ್ ಮಾಡೋದು. ಅದನ್ನು ಡಂಪ್ ಮಾಡೋದೇ ಒಂದು ದೊಡ್ಡ ಸಾಹಸದ ಕೆಲಸ. ಅದು ಡಂಪ್ ಮಾಡೋಕ್ಕೆ ಜಾಗ ಇಲ್ಲ ನಮ್ಮ ಇಂಡಿಯಾದಲ್ಲಿ. ಮೊದಲೆಲ್ಲ ಸಮುದ್ರಕ್ಕೆ ಹಾಕ್ತಿದ್ರು, ಈಗೆಲ್ಲ ಇದೆಲ್ಲ ತುಂಬ ಸ್ಟ್ರಾಂಗ್ ಆದಮೇಲೆ ನಮ್ಮ ಹೊಟ್ಟೆಗೆ ಹಾಕಕ್ಕೆ ಶುರು ಮಾಡಿದ್ದಾರೆ. ಎಲ್ಲಿ ಡಂಪ್ ಮಾಡೋದು? ಮನುಷ್ಯನ ಹೊಟ್ಟೆಗೊಳಗೆ ಹಾಕೋಣ ಅಂತ. ಸೊ ಅದಕ್ಕೋಸ್ಕರ ಅವ್ನು ರಾತ್ರಿ ಎಲ್ಲ ಬರ್ತಿತ್ತಂತೆ. ಇವನಿಗೆ ಅದು ಏನು ಎಣ್ಣೆ ಅಂತ ಅವನಿಗೆ ಆಶ್ಚರ್ಯ ಆಗ್ಬಿಡ್ತು. ಒಂದಿನ ಕಣ್ಣು ತಪ್ಪಿಸಿ ನನಗೊಂದು ಡಬ್ಬ ಎತ್ತಿಟ್ಕೊಟ್ಟ. ಒಂದು ಎತ್ತಿಟ್ಟು ನನಗೆ ನಾನು ಪಾರ್ಸೆಲ್ ಮಾಡಿದೆ. ಫೋನ್ ಮಾಡಿದೆ, ನನ್ನ ನಂಬರ್ ತೊಗೊಂಡು ಫೋನ್ ಮಾಡಿ, ಮೇಡಮ್ ಹೀಗೀಗೆ ತೆಂಗಿನೆಣ್ಣೆ ಫ್ಯಾಕ್ಟ್ರಿ ಒಳಗೆ ಇಂಥದ್ದು ನಡೀತಿದೆ, ಅವ್ರು ಏನು ಮಿಕ್ಸ್ ಮಾಡ್ತಾರಂತ ಗೊತ್ತಿಲ್ಲ ಮೇಡಮ್, ನಾನು ಆಯಿಲ್ ಅಂತೂ ಕಳಿಸ್ಕೊಡ್ತೀನಿ ನಿಮ್ಗೆ, ಅದು ಏನು ಮಿಕ್ಸ್ ಮಾಡ್ತಾರೆ ಅದನ್ನು ಕಳಿಸ್ಕೊಡ್ತೀನಿ, ನೀವು ಪತ್ತೆ ಹಚ್ಚಬೇಕು, ನೀವು ಅದನ್ನು ಸತ್ಯನ ಹೊರಗೆ ತೆಗಿಬೇಕು ಅಂತ. ಸರಿ ಅಂತ ಹೇಳಿಕೊಂಡು ನಾನು ಆಯಿಲನ್ನು ತಗೊಂಡು ಬಂದೆ. ನಾನು ಆಯಿತು ನಾನು ಮಾಡ್ತೀನಿ ಅಂತ ಫಸ್ಟ್ ಇಲ್ಲಿ ಕರ್ನಾಟಕ ನಮ್ಮ ರಾಜ್ಯ ಸರ್ಕಾರದ ಲ್ಯಾಬಿಗೆ ತೊಗೊಂಡೋದೆ. ಅವರು ಮಾಡಲ್ಲ ಅಂತಂದರು. ಪ್ರೈವೇಟ್ ಲ್ಯಾಬಿಗೆ ತೊಗೊಂಡು ಹೋದೆ. ಅವರು 1.5 ಲಕ್ಷ ಬಿಲ್ ಹೇಳಿದ್ರು ನನಗೆ. ಅಷ್ಟೆಲ್ಲ ನಮ್ಮಲ್ಲಿ ಹಣ ಕೊಡೋದು. ಕೊನೆ ಮಯ್ಯ ಅವರಿಗೆ ನಾನು ಭೇಟಿಯಾದೆ, ಮಯ್ಯಸ್ ನಮ್ಮ ಮಯ್ಯ ಅವರು ನನಗೆ ಸ್ಯಾಂಪಲ್ ತೊಗೊಂಡ್ರು ಜಪಾನಿಗೆ ಕಳಿಸ್ಬೇಕಾಯ್ತು. ಅವ್ರು ಪಾಪ ನನಗೋಸ್ಕರ ಜಪಾನಿಗೆ ಕಳಿಸಿ ಅಲ್ಲಿಂದ ರಿಪೋರ್ಟ್ ತಂದಾಗ ಇಟ್ಸ್ ಪ್ಯೂರ್ಲಿ ಪ್ಯಾರಾಫಿನ್ ಆಯಿಲ್ ಅಂತ ರಿಸಲ್ಟ್ ಬಂತು. ಐ ವಾಸ್ ಶಾಕ್ ಆಗೋಕ್ಕೆ ಶುರು ಆಯಿತು ನನಗೆ. ಲಕ್ಕಿಲಿ ಅದೇ ಟೈಮಲ್ಲಿ ಖಾದರ್, ಮೈಸೂರಿನ ಡಾಕ್ಟರ್ ಖಾದರ್ ಇದಾರಲ್ಲ, ಫುಡ್ ಇದೆ, ಅವ್ರು ಸಿಕ್ಕರು. ಅವರೆಲ್ಲ ಕತೆ ಹೇಳಿದ್ರು ನನಗೆ. ಆಮೇಲೆ ನಾನು ಫ್ಯಾಕ್ಟ್ರಿಗಳೊಳಗೆ ನುಗ್ಗಿದಾಗ ಗೊತ್ತಾಗ್ಬಿಡ್ತು ನಾವು ಎಂಥ ವಿಷ ತಿನ್ನುತ್ತಿದ್ದೀವಿ ನಮ್ಮ ಲೈಫಲ್ಲಿ. ನೀವು ಅದಕ್ಕೆ ಕಡಲೆ ಎಣ್ಣೆ ಆದರೂ ಹಾಕಿ, ತೆಂಗಿನ ಎಣ್ಣೆ ಆದರೂ ಹಾಕಿ, ಏನು ಬೇಕಾದರೂ ಹಾಕಿ, ಆ ಆಯಿಲ್ ಆಗುತ್ತೆ. ನಿಮಗೆ 90% ಪ್ಯಾರಾಫಿನ್ ಆಯಿಲಿಗೆ 10% ತೆಂಗಿನ ಎಣ್ಣೆ ಹಾಕಿದ್ರೆ ತೆಂಗಿನ ಎಣ್ಣೆ ಆಗಿ ರೆಡಿ ಆಗುತ್ತೆ. ಸೊ ಇಷ್ಟು ಲಾಭ ಬರುವಂಥ ಉದ್ಯಮನ ಯಾರು ಬೇಡ ಅಂತಾರೆ ಹೇಳಿ? ಯಾವ ಮಾಫಿಯಾದವನು ಬೇಡ ಅಂತಾನೆ? ಸೊ ನನಗೆ ಅದಕ್ಕಿಂತಲೂ ಕ್ಯಾನ್ಸರ್ ಕಾರಕವಾಗಿರುವಂಥದ್ದು, ಮಕ್ಕಳಿಗೆ ಕಿಡ್ನಿ, ಹಾರ್ಟು ಎಲ್ಲ ಪ್ರಾಬ್ಲಮ್ ಕೊಡುವಂಥದ್ದು ಇದನ್ನು ಮಾಡಿದ ನನಗೆ ನಾನು ಆವಾಗ. ಸೊ ಫುಡ್ ಇದ್ದೆಲ್ಲ ನನಗೆ ಫುಡ್ ತುಂಬ ಇಂಟ್ರೆಸ್ಟ್ ಸಬ್ಜೆಕ್ಟ್ ಅನ್ಸೋದಂದರೆ, ಬೇರೆ ಎಲ್ಲ ಮಾಫಿಯಾಗಳದ್ದು ನಮಗೆ ನೇರವಾಗಿ ಜನರನ್ನ ಇದು ಮಾಡಲ್ಲ, ಬಟ್ ಇದನ್ನು ದಿನ ತಿನ್ನುವಂಥ ಆಹಾರ ಉಗ್ರರಿಗಿಂತಲೂ ಜಾಸ್ತಿಯಾಗಿ ನಮ್ಮ ಲೈಫನ್ನು ಹಾಳು ಮಾಡುವಂಥದ್ದು ಇದು.